74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಜಾರಿಗೆ ರೈತರ ಹೋರಾಟಕ್ಕೆ ಫಲ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದ 74 ಕೆರೆಗಳಿಗೆ ತುಂಗಭದ್ರಾ ನೀರು ತುಂಬಿಸುವ ಯೋಜನೆಗೆ ಚಾಲನೆ ದೊರೆತಿದ್ದು, ಇದು ಹಲವು ದಶಕಗಳ ರೈತರ ಸಂಘಟನೆಗಳ ಹಾಗೂ ಹೋರಾಟಗಾರರ ಶ್ರಮದ ಫಲವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಹಟ್ಟಿ ದೇವರಮನೆ ಮಹೇಶ್ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯೋಜನೆಗಾಗಿ ನಡೆದ ಹೋರಾಟಗಳಲ್ಲಿ ರೈತ ಪರ ಸಂಘಟನೆಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದವು ಎಂದು ಹೇಳಿದರು. ಯೋಜನೆ ಜಾರಿಗೆ ತರಲು ಪ್ರಮುಖ ಪಾತ್ರ ವಹಿಸಿದ ಎನ್.ವೈ. ಗೋಪಾಲಕೃಷ್ಣ ಹಾಗೂ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ಸೇವೆಯನ್ನು ಶ್ಲಾಘಿಸಿದ ಅವರು, ಡಾಕ್ಟರ್ ಶ್ರೀನಿವಾಸ್ ಅವರನ್ನ ಕ್ಷೇತ್ರದ ಜನರ ಪಾಲಿನ ಆಧುನಿಕ ಭಗೀರಥ ಎಂದು ಕೊಂಡಾಡಿದರು ಮತ್ತು ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಇನ್ನು ಈ ಯೋಜನೆಯಿಂದ ಕ್ಷೇತ್ರದಲ್ಲಿ ನೀರಾವರಿ ವಿಸ್ತರಿಸಿ ನಿರುದ್ಯೋಗ ಸೇರಿದಂತೆ ಹಲವು ಸಮಸ್ಯೆಗಳು ಪರಿಹಾರ ಕಾಣಲಿವೆ ಎಂದು ಅವರು ಅಭಿಪ್ರಾಯಪಟ್ಟರು. ವರದಿ ವಿಜಿ ವೃಷಭೇಂದ್ರ ಕೂಡ್ಲಿಗಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪಡ್ಕೊಂಡಿರೋದು 240 TMC ನೀರು. 240 TMC ನೀರು ನಾವು ಪಡ್ಕೊಂಡ್ರು ಕೂಡ ನಾವು ಬಚಾವತ್ ಆಯೋಗದ ಪ್ರಕಾರ 1968 ಬಚಾವತ್ ಆಯೋಗದ ಪ್ರಕಾರ ಇನ್ನೂ 40 TMC ನೀರು ನಾವು ತಗೊಳ್ಳೋ ಒಂದು ಅಧಿಕಾರ ನಮಗಿದೆ ಕರ್ನಾಟಕದವರಿಗೆ. ಆದ್ದರಿಂದ ಏನು ನಾವು ಭದ್ರಾ ಮೇಲ್ದಂಡೆ ಯೋಜನೆ ಮಾಡಿದ್ವಿ 1976ರಲ್ಲಿ, ಏನು ನೀರಾವರಿ ತಜ್ಞರನ್ನ JM ಪರಮಶಿವಯ್ಯನವ್ರನ್ನ ಹಾಗೂ KC ರೆಡ್ಡಿ ವರದಿನ ಸರ್ಕಾರ ನೇಮಿಸಿ ವರದಿ ತಗೊಂಡು, ಆ ವರದಿ ಪ್ರಕಾರ ದಿವಂಗತ GS ಪರಮಶಿವಯ್ಯ ವರದಿಯನ್ನು ಕೈ ಬಿಟ್ಟಿರೋದ್ರಿಂದ ನಮಗೆ ಬರ್ತಕ್ಕಂಥ ನೀರು ಕೈ ತರಿತು. KC ರೆಡ್ಡಿ ವರದಿ ಪ್ರಕಾರ ನಮಗೆ ಚಿತ್ರದುರ್ಗ ಬ್ರಾಂಚ್ ಕಾಲುವೆ ಏನು ನಮಗೆ ಇಲ್ಲಿ ಕೂಡ್ಲಿಗಿಂದ 105 ಕಿಲೋಮೀಟರ್ ಏನಾಗುತ್ತೆ, 150 ಕಿಲೋಮೀಟರ್ನಲ್ಲಿ ಅಲ್ಲಿ ಏನು ಮುತ್ತೈನಹಟ್ಟಿಯಲ್ಲಿ ಬಿ ಸ್ಕೀಮ್ ಪ್ರಕಾರ ನಮಗೆ ಅಲ್ಲಿಂದ ನೀರೇನಾದರೂ ತಂದಿದ್ರೆ ನಮಗೆ ಬೇಡ, ಖಾನಾವಸಳ್ಳಿ ಹತ್ರ ಒಂದು 64 ಮೀಟ್ರ್ ಲಿಫ್ಟ್ ಮುಖಾಂತರ ನೀರು ಬರ್ತಿತ್ತು. ಅದು ಕೋಲಾರಕ್ಕೆ 94.4 TMC ನೀರು ಕೋಲಾರಕ್ಕೆ ತಗೊಂಡು ಹೋಗ್ಬಿಟ್ರು. ಇದರಿಂದ ನಮಗೆ ಈ ಭಾಗದ ರಾಜಕಾರಣಿಗಳು ಬಳ್ಳಾರಿ ಜಿಲ್ಲೆ ಯಾರೂ ಧ್ವನಿ ಎತ್ತಲಿಲ್ಲ. ಆದರೂ ಸಹ ನಾವು ಈ ಹಿಂದೆನೇ ಹೋರಾಟ ಮಾಡಿದಾಗ ಬೈಕ್ ರ್ಯಾಲಿ ಮಾಡಿದ್ವಿ. ಸೊಂಡೂರು ಹಾಗೂ ಕೂಡ್ಲಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಗೆ ಕೂಡ್ಲಿಗಿಯಿಂದ ಬೈಕ್ ರ್ಯಾಲಿ ಮಾಡಿದ್ವಿ. ಹಾಗೆಯೇ ನಾವೆಲ್ಲ ಉಚ್ಚನಹಳ್ಳಿ ಮಂಜುನಾಥ ಬಣದಿಂದ ಬೆಂಗಳೂರಿಗೆ ಸಾಹಿತ್ಯ ಕುಮ್ಮಿರೋದ್ರಪ್ಪರ್ನ ಕೊಟ್ಟೂರಿನಲ್ಲಿ ಚಾಲನೆ ಮಾಡಿ, ಕೊಟ್ಟೂರು ರೈಲ್ವೆ ಸ್ಟೇಷನ್ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಹತ್ರ ನಾವು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿವಿ. ಮೇನ್ ನಮ್ಮ ರಾಜ್ಯಾಧ್ಯಕ್ಷರ ಮನವಿಯಲ್ಲಿನೇ ನಾವು ನಮಗೆ ತುಂಗಭದ್ರಾ ನದಿಯಿಂದ ಅಂದರೆ ಶಿಂಟಲೂರು ಏನು ಬ್ಯಾರೇಜ್ ಇದೆ ಮೇಲ್ಭಾಗದಿಂದ, ರಾಜವಾಳ ಗ್ರಾಮ ಏನಿದೆ ಮೇಲ್ಭಾಗದಿಂದ ನಮಗೆ ಈ ಕೂಡ್ಲಿ ತಾಲೂಕಿನ ಸಣ್ಣ ಕೆರೆಗಳು, ದೊಡ್ಡ ಕೆರೆಗಳು 27 ದೊಡ್ಡ ಕೆರೆಗಳು, 28 ಸಣ್ಣ ಕೆರೆಗಳು, ಹಾಗೇನೆ ಸೊಂಡೂರು ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತರಲಿಕ್ಕೆ ನಾವು ಫ್ರೀಡಂ ಪಾರ್ಕ್ ಅಂತ ಪ್ರತಿಭಟನೆ ಮಾಡಿದ್ವಿ. ನಂತರ ನಾವು ಕೊಟ್ಟೂರಿನಲ್ಲಿ ಕೂಡ ಒಂದು ಮನವಿ ಸಲ್ಲಿಸಿದ್ವಿ. ಅಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಕರೆಸಿ ಕೊಟ್ಟೂರು ತಾಲೂಕಿನಲ್ಲಿ ಸಹ ನಾವು ಮನವಿ ಸಲ್ಲಿಸಿದ್ವಿ. ಹಾಗೆಯೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ 2018ರಲ್ಲಿ ನಮಗೆ ಶಾಶ್ವತವಾದ ಕೆಲಸನ ಮೈಕ್ ತಗೊಂಡು MP ಪ್ರಕಾಶ್ ಯಾವ ರೀತಿ ಸಿಂಟಲೂರು ಏತ ನೀರಾವರಿ ಮಾಡಿದ್ರು ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಾನ್ಯ ನಾಗೇಂದ್ರಣ್ಣ ಶಾಸಕರು, ಹಾಗೆಯೇ ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವರು, ತುಕಾರಾಮ್ ಸಚಿವರಿಗೆ ನಾನು ಬಹಳ ಇದರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಶಾಶ್ವತವಾದ ಒಂದು ಬದುಕು ಕಟ್ಕೊಂತಾರ. ನೀವು ಏನಿಲ್ಲ ಒಂದು 2 TMC ನೀರು ಸಿಂಟಲೂರು ಮೇಲ್ಭಾಗದಿಂದ ತಂದರೆ ಸಾಕು, ನಮಗೆ ಭದ್ರಾ ಮೇಲ್ದಂಡೆ ಬೇಡ ನಮಗೆ ಕೂಡ್ಲಿ ತಾಲೂಕಿಗೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಮಗೆ ಏನು 1968 ಬಚಾವತ್ ಯೋಜನೆ ನಮಗೆ ಇನ್ನೂ ಲಭ್ಯತೆ ಇರ್ತಕ್ಕಂಥ 40 TMC ನೀರನ್ನ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಂಪೂರ್ಣ ನೀರಾವರಿ ತಜ್ಞರನ್ನ ವಿಚಾರ ಮಾಡಿ ಅದನ್ನ ಯಾವುದೂ ತಿಳ್ಕೊಳ್ಳಿಲ್ಲದಲೇ
ಮೌನವಾಗಿ ಕುಳಿತುಕೊಳ್ಳೋದಕ್ಕಾಗಿ ನಮಗೆ ಭಾಳ ಅದು